ಫೋನ್ ಮಾಡದೇ ಇದ್ದರೆ ನೀವು ಫೋನೇ ಮಾಡಲ್ಲ, ಎಷ್ಟು ದಿವಸ ಆಯ್ತು ಅಂತ ಹೇಳ್ತೀಯ. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಇವತ್ತಂತೂ ಬೆಳಗ್ಗೆಯಿಂದ ಎಷ್ಟು ಸತಿ ಮಾಡ್ತಿದ್ದೀನಿ ಗೊತ್ತಾ? ಅಲ್ಲಿ ಥಂಡಿ ಗಾಳಿ ಜಾಸ್ತಿನ ಏನು ಎತ್ತ ಅಂತ ಕೇಳೋಣ ಅಂದರೆ ನೀವು ಫೋನೇ ರಿಸೀವ್ ಮಾಡಲ್ಲ. ಅದು ಏನು ಮಾಡ್ತಿರ್ತೀವಿ ನೋಡೋಣ. ಫೋನ್ ಬಂದಾಗ ಒಂದು ರಿಸೀವ್ ಮಾಡೋಕ್ಕಾಗದೆ ಇರೋಷ್ಟ ಮಲಗದಲ್ಲೇ ಇರ್ತೀಯಪ್ಪ. ನೀನೇ ಮಾಡಬೇಕು ಲೆಕ್ಕ ಅಂದರೆ. ನಾವು ಮಾಡಿದಾಗಲೂ ರಿಸೀವ್ ಮಾಡಲ್ಲ ಅಂತೀಯ. ಏನು ಮಾಡ್ತಾಳೆ ನನ್ನ ಮಗಳು? ಸುಮ್ಮನೆ ಇರಿ ನೀವು. ಮಲ್ಗೆ ಇರೋದಂತೆ. ಎಂತ ಮಲಗಿರೋದು? ಎಷ್ಟು ಕೆಲಸ ಇರ್ತದೆ ಇಲ್ಲಿ ಗೊತ್ತಾ? ಅಮ್ಮ ಪಾಪ ಒಬ್ಬಳೇ ಮಾಡ್ತದಲ್ಲ ಅಂತ ನಾನು ಹೋಗಿ ಮಾಡೋದು. ಒಂದು ಗಳಿಗೆ ಪುರ್ಸೊತ್ತಿರಲ್ಲ. ನನ್ನ ಮಗಳ ಹತ್ರ ಆಟ ಆಡೋಕ್ಕೆ ನಂಗೆ ಟೈಮ್ ಇಲ್ಲ ಅಂತ ಬೇಜಾರಾಗ್ತದೆ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಿ. ನನ್ನ ಕಷ್ಟ ನನಗೆ, ನಿಮ್ಮದೇ ಆರಾಮು. ಎಲ್ಲ ಕೆಲಸ ಮಾಡ್ತೀರ, ಆರಾಮಾಗಿ ಬಂದು ಮಲ್ಕೋತೀರ. ಫೋಟೋ ನೋಡೋದು ಏನು ಮಾಡೋದು, ಬೇಕಾದ್ರೆ ಬೆಳಗ್ಗೆ ತನಕ ಹಂಗೆ ಇದ್ರೆ ನಿಮ್ಮನ್ನು ಯಾರೂ ಕೇಳಲ್ಲ. ನಮ್ಗೆ ಹಂಗ ಎಂತ ಮರತಿ, ಅಷ್ಟು ಎಂಥ ಕೆಲಸ ಇರ್ತದೆ? ಯಾರದು? ನನ್ನ ಹೆಂಡತಿ ಅದು ಬಾಣಂತಿ ಹತ್ರ ಕೆಲಸ ಮಾಡಿಸೋದು? ಹೇಳು, ನಾನು ಬರ್ತೀನಿ, ನಾಳೆ ಕೇಳ್ತೀನಿ. ನೀನು ಹಾಗೆಲ್ಲ ಕೆಲಸ ಮಾಡೋಕ್ಕೆ ಹೋಗಬೇಡ. ನೀನಾಯ್ತು, ನಿನ್ನ ಮಗಳಾಯ್ತು. ನಿನ್ನ ಮಗಳಂತ ನಮ್ಮ ಮಗಳು, ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ಬೇಕು ನೋಡಿ. ನೀನು ಎಲ್ಲೋ ಕೆಲಸ ಮಾಡೋಕ್ಕೆ ಹೋಗಿ ಅವಳಿಗೆ ಏನಾರು ತೊಂದರೆ ಆದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ. ಯಾಕೆ ಕೆಲಸ ಮಾಡ್ಬೇಕು ಮಾರತಿ? ಏನಪ್ಪ ಹೇಳೋದು ನೋಡಿದ್ರೆ. ಸುಮ್ಮನೆ ಇರಿ ನೀವು. ಅಲ್ಲಿ ಕೂತ್ಕೊಂಡು ಹೇಳ್ದಂಗಲ್ಲ. ಅಮ್ಮಗೆ ಪಾಪ ಇಲ್ಲಿ ಎಷ್ಟು ಗೋಳಾಗ್ತದೆ ಗೊತ್ತಾ? ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ಕೊಬೇಕು. ನಾ ಹೇಳಿದೆ ಯಾರೊಬ್ಬರು ಜನ ಇದ್ರು ನೋಡಿ ಅಂತ. ನೀವು ನೋಡೋದೇ ಇಲ್ಲ ಅಂತೀರಿ. ಬೇಕಾದ್ರೆ ದುಡ್ಡು ನಮ್ಮ ಅಪ್ಪನೇ ಕೊಡ್ತಿದ್ರು, ನೀವೇನು ಕೊಡೋದು ಬ್ಯಾಡಿತ್ತು. ಒಂದು ಜನ ಹುಡ್ಕೊಟ್ರೆ ಸಾಕಿತ್ತು. ಅಲ್ಲಿ ಕೂತ್ಕೊಂಡು ಹೇಳ್ತೀರಿ. ಅಲ್ಲ ಮಾರತಿ, ನಾನೇನಾರು ಜನ ಇಟ್ಕೊಂಡಿನಾನೆ ಇಲ್ಲಿ ಬಾಡಿಗೆಗೆ? ನೀ ಹೇಳ್ದು ಕೂಡಲೇ ಕಳ್ಸೋಕ್ಕೆ. ನಿನ್ನ ಅಪ್ಪಗೆ ದುಡ್ಡು ಕೊಡೋಕ್ಕಾಗ್ತದೆ, ಜನ ಹುಡ್ಕೊಬರೋಕ್ಕಾಗಲ್ಲಂತ? ಅವರಿದ್ದಂಗೆ ನಾನು ಇರೋದಪ್ಪ. ಇಂತೀರ ನಿಂಗೆ ಜನ ಬೇಕು ಬೇಕು ಅಂದ್ರೆ ನಾ ಇನ್ನೊಂದು ಮದುವೆ ಆಗ್ಬೇಕೇನ? ಹಾಂ, ಏನು ಹೇಳಿದ್ರಿ? ಇನ್ನೊಂದ್ಸತಿ ಹೇಳಿ ನೀವು. ಎಂತ ಮಾತಾಡ್ತಿದ್ದೀರಿ ನೀವು? ಅಲ್ಲ, ನಾನಿಲ್ಲಿದ್ದೀನಿ ಅಂತ ಅಲ್ಲಿ ಇನ್ನೊಂದು ಮದುವೆ ಆಗ್ತೀರಾ ನೀವು? ಅಮ್ಮ ತಾಯಿ, ಸುಮ್ಮನೆ ತಮಾಷೆಗೆ ಹೇಳಿದೆ ಮಾರತಿ. ಅದನ್ನೇ ಸೀರಿಯಸ್ ಆಗಿ ತೊಗೊಂಡು ಮತ್ತೆ ಯಾರ ಹತ್ರನಾರು ಹೇಳ್ಗಿಳಿಯ ಕೊನೆಗೆ. ಅಲ್ಲ, ನೀನು ಪಗ್ತಾ ನೋಡಿದ್ರೆ ಜನ ಮಾಡಿಕೊಡಿ ಅಂತಿದ್ರು ನಾನಾರು ಎಂತ ಮಾಡಲಿ? ನೀನು ಹಂಗೊಂದು 2-3 ವರ್ಷದಿಂದ ಇಲ್ಲೇ ಇದ್ದೆ, ಗೊತ್ತಿಲ್ಲ ನಿಂಗೆ ಈ ಊರಲ್ಲೇ ಹೆಂಗೆ ಜನ ಆಧಾರ ಇಲ್ಲ ಅಂತ? ಒಂದು ಪಕ್ಷ ಯಾರು ಸಿಕ್ಕಿದ್ರು ಈಗ ಹೊಳೆದಾಟ ಬರೋಕ್ಕಾಗ್ತದ? ಒಂದು ಸುತ್ತಾಗಿ ವೆಹಿಕಲ್ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಅವ್ರನ್ನ, ಆಗ್ತದಂತ ನಿಮ್ಮ ಅಪ್ಪಗೆ? ಅದು ಜನನೂ ಇಲ್ಲ ಅಂತ ಮಾಡೋಣ. ನಿಮ್ಗೆ ಇನ್ನು ಅಲ್ಲಿ ಕೇಳೋದಂದ್ರೆ ಪ್ರೇಮಕ್ಕನ ಕೇಳ್ಬೋದು. ನಮ್ಮ ಮನೆಗಿಂತ ನಿಮ್ಮನೆಗೆ ಹತ್ತಿರ ಅವರು. ಅಲ್ಲಿ ನಿಮ್ಮ ಅಪ್ಪ ಹೋಗಿ ಕೇಳ್ಬೋದಪ್ಪ. ಅವ್ರು ಬರೋದು ಕಷ್ಟ. 2-3 ಮನೆ ಕೆಲಸ ಮಾಡ್ತಾರೆ, ಬರ್ತಾರೋ ಬರೋಲ್ಲ. ಬೇರೆ ಯಾರು ಹಂಗೇನು ಬರಗಾಲಾಗಲ್ಲ ಮಾರತಿ ನಿಮ್ಮ ಊರಲ್ಲಿ. ದುಡ್ಡು ಕೊಡ್ತಾರೆ ನಮ್ಮಪ್ಪ ಅಂತ, ದುಡ್ಡು ಕೊಟ್ಟರೆ ಜನಕ್ಕೆ ಬರಗಾಲ. ಪ್ರೇಮಕ್ಕನ ಹತ್ರ ಹೋಗಿ ಕೇಳಾಗ್ಯದ ಅವತ್ತೇ ಅಪ್ಪ. ಆಗಲ್ಲ ಅಂತ ಹೇಳಿದ್ರ ಅಂತ. ಅದು ನಮ್ಮ ಅಪ್ಪನ ಮಾತಿಗಿಂತ ನಿಮ್ಮ ಮಾತೇ ಚೆನ್ನಾಗಿ ಕೇಳ್ತಾರೆ ಗೊತ್ತಾ ಅವರು. ಒಂಚೂರು ಹೇಳ್ಬೋದಪ್ಪ. ಅಲ್ಲಿ ಪಾಪಣ್ಣನ ಮಾತಾಡ್ಸೋಕ್ಕೆಲ್ಲ ಬರೋಕ್ಕಾಗ್ತದೆ, ಇದನ್ನೊಂಚೂರು ಕೇಳೋಕ್ಕಾಗಲ್ಲ. ಏನಂತ ಪಾಪಣ್ಣನೇ ಅಂತ ಮಾತಾಡ್ಸಕ್ಕೆ ಬಂದೀನಿ? ಹಿಂಗಿದ್ದೇ ಮಾತಿಗೆ ನಂಗೆ ಸಿಟ್ಟು ಬರೋದು ನೋಡು. ಪಾಪಣ್ಣ ನಂಗೆ ಮಾತಿಗೆ ಸಿಕ್ಕದೆ ಎಷ್ಟು ದಿವಸ ಆಗ್ಯದೇನಾ? ಓ ಹೌದಾ? ಪಾಪಣ್ಣನ ಮಾತಿಗೆ ಸಿಕ್ಕದೆ ಭಾಳ ದಿನ ಆಯ್ತ. ಮೊನ್ನೆ ಹೆಗ್ಗಲಳ್ಳಿ ಪಲ್ಯ ತಿನ್ನಕ್ಕೆ ಹೋದಾಗ ಸಿಕ್ಕಲ್ಲ ಅವ್ರ ಮಾತಿಗೆ? ಅವ್ರ ಮನೇಲಿ ಇರಲ್ಲ ಅಥವಾ ನಿಮ್ಮ ಹತ್ರ ಮಾತೇ ಆಡ್ಲಾ? ಅಲ್ಲ, ಎಂಥ ಜೋರಿದ್ದೀಯ ಮಾರತಿ. ಮುಲುಗ್ದಲ್ಲೇ ಎಲ್ಲ ವಿಷಯ ಕಲೆಕ್ಟ್ ಮಾಡ್ತೀಯಲ್ಲ. ನಿಂಗೆ ಯಾರು ಹೇಳಿದ್ದ ಪಾಪಣ್ಣನವ್ರ ಮನೆಗೆ ಹೆಗ್ಗಲಳ್ಳಿ ಪಲ್ಯ ತಿನ್ನಕ್ಕೆ ಹೋಗಿದ್ದೆ ಅಂತ? ಯಾರು ಹೇಳಬೇಕೋ ಅವರೇ ಹೇಳಿದ್ದು. ನಿಮ್ಗೆ ಅದೆಲ್ಲ ತನಿಖೆ ಬೇಡ ಈಗ. ಇರಲಿ, ಹಬ್ಬ ತಪ್ಪಿದ್ರು ಹೋಳ್ಗೆ ತಪ್ಪಲ್ಲ. ಇನ್ನೊಂದು ದಿವಸ ಯಾವತ್ತಾರು ಏನು ಹೇಳ್ರಿ ಅಂತಿರ್ಬೇಕಲ್ಲ, ಆವಾಗ ಹೇಳ್ತೀನಿ ತಡಿ. ಆಗಲಿ ಹೇಳ್ಬೋದೇ.
ಯಾರು ಒಂದು ಜನ ಇದ್ರು ನೋಡ್ರಿ, ಹೇಳಿದ್ನೇ ಹೇಳ್ತೀಯ ಅಂತ ಹೇಳ್ಬೇಡಿ ಕೊನೆಗೆ. ಅಯ್ಯೋ ಹೊತ್ತಿಗೇನೋ ಕರ್ಕೊಂಡು ಹೋಗ್ಯಾನ ಅಣ್ಣ. ಅಮ್ಮ ಒಬ್ಬಳೇ, ಸ್ವಲ್ಪ ಕೆಲಸ ಇರ್ತದನ್ರಿ. ಇವು ಆ ನೀರಲ್ಲಿಗೆ ಬೇರೆ ಬೆಂಕಿ ಹಚ್ಗಿಣಲ್ಲ, ನೀರು ಕಾಸಕ್ಕೆ ಎಷ್ಟು ಗೋಳು ಬರ್ತದ ಗೊತ್ತಾ? ಹೌದು, ನನಗೂ ಗೊತ್ತಾಗ್ತದ. ಹಂಗಂತ ನಾನು ಏನು ಮಾಡಲಿ ಮಾರತಿ? ನಂಗೆ ಯಾಕೆ ಹಿಂಗೆ ಹೇಳ್ತೀಯ ನೀನು? ಕೆಲಸದ ಬಗ್ಗೆ ಏನು ಎತ್ತ ಅಂತ ನಾ ಇಷ್ಟು ನೀಟಾಗಿ ಹೇಳಿನಿ. ಇನ್ನು ನಿಮ್ಮ ಅಪ್ಪನೇ ಅಲ್ಲೆಲ್ಲರೂ ಕೇಳಕ್ಕೆ ಹೇಳಿ ಮಾರತಿ. ಆ ಕರಿಯಣ್ಣದಾರಲ್ಲ, ಅವ್ರ ಮಗ ಸೊಸೆ ಸ್ವಲ್ಪ ಫ್ರೀಯಾಗಿರ್ಬೇಕು. ಅವ್ರ ಸೊಸೆ ಬತ್ತಿತ್ತೇನ ಕೇಳಿ ನೋಡ. ಅದೇ ನಂಗೆ ಸಿಟ್ಟು ಬರೋದು. ಅವರೆಲ್ಲ ಯಾರಿಗೆ ಕ್ಲೋಸು? ಯಾರು ಮಾತು ಜಾಸ್ತಿ ಕೇಳ್ತಾರೆ? ಅವ್ರು ಹೋಗಿ ಹೇಳ್ಬೇಕಪ್ಪ. ನಿಮಗೆ ತಾನೇ ಅವ್ರು ಕ್ಲೋಸು, ನೀವು ಹೋಗಿ ಕೇಳಿ. ಅದು ಅಲ್ಲದೆ ಅಮ್ಮ ಹೇಳ್ತಿತ್ತು, ರಘುವೀರ್ ಮಾವ ಏನಾರು ಒಂಚೂರು ಪ್ರೇಮಕ್ಕೆ ಹೇಳಿದ್ರೆ ಅವ್ರು ಗ್ಯಾರಂಟಿ ಬರ್ತಾರಂತೆ. ಈ ದೊಡ್ಡವ್ರ ಮಕ್ಕಳೆಲ್ಲ ಮನಸ್ಸು ಮಾಡಲ್ಲ, ಅವ್ರವ್ರ ಮನೆ ಕೆಲಸ ಬಿಟ್ಟು ಎಲ್ಲಿ ಕಳಿಸ್ತಾರೆ ಅಂತ ಬೇಜಾರು ಮಾಡ್ತಿತ್ತು ಅಮ್ಮ. ನೀವು ಅಷ್ಟೇ, ರಘುವೀರ್ ಮಾವ ಎಂತ ಕರೆದ್ರೂ ನೀವು ಹೋಗಲ್ಲ, ಎಷ್ಟು ಹೆಲ್ಪ್ ಮಾಡ್ತೀರಿ. ಈಗ ಒಂಚೂರು ಇದು ಮಾಡೋಕ್ಕೆ ಏನಾಗ್ತದೆ ಅವರಿಗೆ? ನೋಡು ಪಲ್ಲವಿ, ನೀಟಾಗಿ ಮಾತಾಡ್ತಿದ್ದೀನಿ, ಮತ್ತು ಬೈಸ್ಕೊಳಕ್ಕೆ ದಾರಿ ಮಾಡ್ಕೋಬೇಡ. ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಬೇಕು. ಇಲ್ಲ ಅದು ಕೈ ಮೀರಿ ಹೋಗಿದೆ, ನಮ್ಮ ಕೈಲಿ ಏನೂ ಆಗಲ್ಲ ಅಂದಾಗ ಮಾತ್ರ ನಾವು ಬೇರೆಯವ್ರ ಹತ್ರ ಹೆಲ್ಪ್ ಕೇಳಬೇಕು. ಮಾತೆತ್ತಿದ್ರೆ ರಘುವೀರ್ ಮಾವ ಅಂತೀಯ. ಉಪಕಾರ ಮಾಡ್ತೀನಂತ ಏನು ಉಪಕಾರ ಮಾಡೀನಿ? ಲಿಸ್ಟ್ ಕೊಡೋ ನೋಡೋಣ. ಯಾಕೆ ಅವ್ರು ಏನು ನಮಗೆ ಹೆಲ್ಪ್ ಮಾಡಲೇ ಇಲ್ಲ? ಅದನ್ನೇ ನೆನಪಿರಲ್ಲ ನಿಂಗೆ? ಯಾರು ಎಲ್ಲೋ ಕೆಲ್ಸಕ್ಕೆ ಹೋಗೋರಿಗೆ ಹೋಗಿ ನೀವು ಇಂಥವ್ರ ಮನೆ ಕೆಲ್ಸಕ್ಕೆ ಹೋಗಿ ಅಂತ ಅವ್ರು ಹೇಳೋಕ್ಕಾಗ್ತದ? ಅವ್ರು ನಿಷ್ಠುರಾಗಲ್ಲ, ನಿಂಗೆ ಅದು ತಲೆ ಒಳಗೆ ಬರಲ್ಲ ಅಲ್ಲ? ಆತು ಅದಕ್ಕಾಗಿ ಮತ್ತೆ ಇನ್ನೊಂದು ಗಂಟೆ ಹೊತ್ತು ಬೈಬೇಡಿ, ಅಲ್ಲಿ ಕಿರ್ಚಬೇಡಿ. ಬಾಲೆ ಎದ್ರು ಮತ್ತೆ ಇಷ್ಟೊತ್ತಿಗೆ ಎದ್ರಂತೂ ಅದು ಮತ್ತೆ ನಿದ್ರೆನೇ ಮಾಡಲ್ಲ. ಅಲ್ಲ, ಇದು ಯಾವ ಥರ ಮಾರತಿ? ನಾನು ಇಲ್ಲಿ ಕಿರ್ಚಿದ್ದು ಕೇಳ್ತದೆ, ಎಚ್ಚರ ಆಗ್ತದೆ ಬಾಲೆ. ನೀ ಅಲ್ಲೇ ನಿಂತು ಮಾತಾಡೋದು ಅದು ಕೇಳಿಸಲ್ಲೇನೋ ಅಲ್ಲ? ನನ್ನ ಹತ್ರ ಹೇಳಿದ ಕಾತು ಮಾರತಿ, ಬೇರೆ ಯಾರ ಹತ್ರ ಹೇಳಕ್ಕೆ ಹೋಗಬೇಡ. ನೀವು ಯಾವಾಗ ಬರ್ತೀರಿ ಈಗ? ನಾನು ಅದನ್ನೇ ವೆಯ್ಟ್ ಮಾಡ್ತಿದ್ದೀನಿ, ನೀವು ಹೇಳೋದೇ ಇಲ್ಲ ಯಾವತ್ತು ಬರ್ತೀರಿ ಅಂತ. ಸಾವಿರಾರು ಮೈಲಿಯಿಂದ ಬರ್ಬೇಕಲ್ಲ. ಹೇಳ್ತೀನಿ, ಇನ್ನೊಂದ್ಸರಿ ಫ್ಲೈಟ್ ಬುಕ್ ಮಾಡೋದಕ್ಕೂ ಡೇಟು ಇದನ್ನೆಲ್ಲ ಕೊಡ್ತೀನಿ. ವೆಯ್ಟ್ ಮಾಡ್ತಾ ಇರಿ ಅಲ್ಲಿ. ಮೊನ್ನೆ ಅಷ್ಟೇ ಬಂದೀನಿ, ಮತ್ತು ನೀವು ಬರಲ್ಲಂತೆ. ಎಂತ ಅರ್ಧ ಆಸ್ತಿ ನಿನ್ನಪ್ಪ ನನಗೆ ಬರ್ಕೊಡ್ತಾರಂತ? ಹಾಗೇನಾರಿದ್ರೆ ಹೇಳು, ಬರ್ತೀನಿ. ಸುಮ್ಮನೆ ಇರ್ರಿ, ಹಿಂಗಿದ್ದೇ ಮಾತಾಡೋದು. ನಂಗಾರ ಹೇಳ್ತೀರಿ ಮತ್ತೆ. ಎಂತಕ್ಕೆ ಬರ್ಕೊಡ್ಬೇಕು? ನಮ್ಮಪ್ಪಗೆ ಏನು ಮಗ ಇಲ್ಲ? ಆಧಾರಪ್ಪ ಇಲ್ಲ ಅಂತ ನಾ ಎಲ್ಲಿ ಹೇಳಿದೆ? ಬೇಡ, ನನಗೆ ಆ ಆಸ್ತಿ ಎಲ್ಲ ಏನು ಬೇಡ. ಆದರೆ ನಿನ್ನ ಅಣ್ಣನ ಹತ್ರ ಹೇಳಬೇಕು, ಇಲ್ಲಿ ಮನೇಲಿ ಬಾಣಂತನಕ್ಕೆ ಏನಾದರೂ ಹೆಲ್ಪ್ ಮಾಡು ಅಂತ. ನೋಡಿ, ನಂಗೆ ಅದು ಮರ್ತೇ ಹೋಗಿತ್ತು. ನನ್ನ ಹತ್ರ ಇಷ್ಟು ಹೇಳ್ತೀಯಲ್ಲ, ನಿಮ್ಮ ಅಣ್ಣನ ಹತ್ರ ಹೇಳೋಕ್ಕಾಗಲ್ಲ. ಹೊರಗಡೆ ಜನಬಳಕೆ ಎಲ್ಲ ಅದೇ, ಯಾರು ಇದ್ರೆ ತಂದು ಬಿಡ್ತಾರಪ್ಪ. ಅವನು ಬಿಡ್ತಾನೆ. ಅವನ ಹೆಂಡತಿ ಇದ್ದನ್ನೇ ಕರ್ಕೊಂಡು ಹೋಗ್ಯಾನೆ, ಸಡನ್ನಾಗಿ ಬಂದು ಯಾರಿಗೆ ಹೇಳಿದೆ? ಏನು ಇದೆಲ್ಲ ಅಂದ್ರೆ ಹ್ಞೂ ಅಂತಾನ? ಯಾರಿಗೆ ಹೇಳಿದೆ? ಎಂತ ಕಿಡ್ನಾಪ್ ಮಾಡ್ಕೊಂಡು ಹೋದ್ರಾ? ನೀವೆಲ್ಲ ಎಲ್ಲಿಗೆ ಹೋಗಿದ್ರಿ? ಸುಮ್ಮನೆ ಇರಿ, ತಮಾಷೆ ಮಾಡಬೇಡಿ. ಅಮ್ಮಗೆ ಎಷ್ಟು ಬೇಜಾರಾಗ್ಯದ ಗೊತ್ತಾ? ಇಂಥ ಕೆಲಸದ ಟೈಮಲ್ಲಿ ಒಂದು 4 ದಿನ ಬಿಡೋಕ್ಕಾಗದೆ ಕರ್ಕೊಂಡು ಹೋದ್ನಲ್ಲ ಅಂತ. ಸುಮ್ಮನೆ ಇರು ಪಲ್ಲವಿ, ನಿಮ್ಮಮ್ಮ ಹೇಳ್ತಾರೆ ಅಂತ ನೀನು ಹೇಳಕ್ಕೆ ಹೋಗಬೇಡ. ಈಗ ಮದುವೆ ಅದು ಹೊಸ್ತವ್ರು ಗಂಡ ಹೆಂಡತಿ ಒಟ್ಟಿಗೆ ಇರ್ಬೇಕು, ಅವ್ರು ಕರೆಕ್ಟ್ ಬಂದು ಕರ್ಕೊಂಡು ಹೋಗಿದ್ದು. ನೀ ಬುದ್ಧಿ ಹೇಳ್ಬೇಕು ನಿಮ್ಮ ಅಮ್ಮಗೆ, ಬೇಜಾರು ಮಾಡ್ಕೊಂಬೇಡ, ಎಷ್ಟು ದಿವಸ ಹಂಗೆ ಬಿಟ್ಕೊಳಕ್ಕಾಗ್ತದೆ ಅಂತ. ನಾನು ಹಂಗೇನಾರು ಹೇಳಕ್ಕೆ ಹೋದ್ರೆ ತಪ್ಪ್ರಕ್ಕಿನಾಗಿ ಕೊಡ್ತದಷ್ಟೇ. ಮೊದಲೇ ಕೆಲಸ ಮಾಡಿ ಸುಸ್ತಾಗಿರ್ತದೆ. ಹಂಗಾರೆ ಬೇಡ ಮಾರತಿ, ಅಂತ ಹೇಳಕ್ಕೆ ಹೋಗ್ಬೇಡ. ನನ್ನ ಹೆಂಡತಿ ಸುಮ್ಮನೆ ಅಲ್ಲಿ ಪೇಟು ತಿನ್ನಕತೆ ಆದರೆ. ಏನು ಯಾರನ್ನಾರು ಕೆಲಸದವ್ರನ್ನ ಹುಡ್ಕೊಡ್ತೀರಾ? ಅಯ್ಯೋ ನಿನ್ನ ಮತ್ತದೇ ರಾಗನಲೆ. ನಾನು ಆಪ್ಷನ್ಸ್ ಎಲ್ಲ ಹೇಳಿನಿ ಹೆಂಗೆ ಅದವೆ ಅಂತ, ಅದರಲ್ಲೇ ಅದರೊಂದು ಆರಿಸ್ಕೊಡ್ಬೇಕು ನೀನು. ಅಲ್ಲ, ನೀ ಮತ್ತೆ ಎಷ್ಟೊತ್ತಿಗೂ ನನ್ನ ಮಗಳೆದ್ರಿಗೆ ಹಾಗೆ ಕೆಲ್ಸಕ್ಕೆ ಯಾರು ಜನ ಇಲ್ಲ ಅಂತ ಹೇಳ್ತಿರ್ಬೇಡ ಮಾರತಿ. ಅದು ನನ್ನಂಗೆ ಸ್ವಲ್ಪ ಹಠ ಜಾಸ್ತಿ ಇದ್ರೂ ಇರ್ಬೋದು. ಸಿಟ್ಕೊಂಡು ಕೊನೆಗೆ ಅವಳೇ ಕೆಲಸ ಮಾಡೋಕ್ಕೆ ಶುರು ಮಾಡೋಕ್ಕದಾಳೆ. ಭಾಳ ಚೆನ್ನಾಗಿತ್ತು ಜೋಕು. ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ ನನಗೆ.
ನಿಧಾನ 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 ನಗಾಡು. ನನಗೆ ಫೋನ್ ಇಡ್ಲಾ? ಏನಾರು ಹೇಳಕ್ಕಿತ್ತ ಬೇರೆ? ಬೇರೆ ಏನೂ ಇಲ್ಲ. ಒಂದು ದಿವಸ ಬಂದು ಹೋಗಿ. ಮಗಳು ಮಗಳು ಅಂತೀರಿ, ಇಷ್ಟು ಹತ್ತಿರ ಇದ್ದಕ್ಕೆ ದಿನಾನೂ ಬಂದಂಗೆ ಬರಬೇಕು. ನಮ್ಮ ಪಕ್ಕದ ಮನೇಲಿ ಬಂದವರೆಲ್ಲ ಹಂಗೆ ಕೇಳ್ತಾರೆ ಗೊತ್ತಾ, ಇಲ್ಲೇ ಹತ್ತಿರದಲ್ಲೇ ಅದನ್ನಲ್ಲ, ಬರ್ಬೋದಲ್ಲ, ಯಾಕೆ ವಾರ 15 ದಿವಸಕ್ಕೆ ಹಂಗೆ ಎಲ್ಲ ಬರೋದು ಅಂತ. ಅದು ಯಾರು ಅದು ಹಂಗೆ ಹೇಳಿದ್ದು? ಇನ್ನೊಂದು ಸತಿ ಬಂದಾಗ ಅಡ್ರೆಸ್ ಕೊಡು, ಹೇಳ್ತೀನಿ. ಅವ್ರ ಮನೆಗೆ ನನ್ನ ಮಗಳು ಮದುವೆ ಆಗಿದ್ರೆ ಅವಳಿಗೆ ಎಷ್ಟು ಸತಿ ಬಂದು ಹೋಗೇನೆ, ಹೆಂಗೆ ನೋಡ್ಕಿತಾನೆ ಎಲ್ಲ ಒಂಚೂರು ವಿಚಾರಿಸ್ತೀನಿ. ಹಿಂಗಿದ್ದರೆ ಇರೋದು ನೋಡಿ ನಿಮ್ಮ ಊರಲ್ಲಿ ಬರೀ ಒಬ್ರೊಬ್ರ ಮಧ್ಯೆ ತಂದು ಹಾಕಕ್ಕೆ. ಸುಮ್ಮನೆ ಇರ್ರಿ ಸಾಕು. ಹಂಗೆಲ್ಲ ಹೇಳ್ಬೇಡ, ಲಂಬತ್ತಾದೆ. ಫೋನ್ ಇಡ್ತೀನಿ ನಾನು. ಅತ್ತೆನೇ ಎಲ್ಲ ಕೇಳಿದೆ ಅಂಥೇಳಿ. ಹಾಂ ಹಾಂ, ಎಷ್ಟಕ್ಕೆ? ಹಾಂ, ಎಂತ? ಎಂತ ಇಲ್ಲ ಬಿಡು, ಫೋನ್ ಇಡ್ತೀನಿ.